ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಾಯಲ್ಲಿ ಇಟ್ಟರೆ ಕರಗುವಂತಹ ರವೆ ಉಂಡೆಯನ್ನು ಮಾಡೋ ಸೀಕ್ರೆಟನ್ನು ನಾನು ನಿಮಗೆ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲಿ ನಾನು ಒಂದು ಬೌಲ್ ರವೆಯನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಬೌಲ್ ಕೊಬ್ಬರಿ, ಅದನ್ನು ಮೇಲೆ ಸಿಪ್ಪೆಲ್ಲ ತೆಗೆದು ಎರೆದಿಟ್ಕೊಂಡಿದ್ದೀನಿ, ಮತ್ತು 2 ಬೌಲಷ್ಟು ಸಕ್ಕರೆ, ಮತ್ತು 1 ಲೋಟ ಹಾಲು, ಮತ್ತು ಡ್ರೈ ಫ್ರೂಟ್ಸು. ಮಾಡೋದಕ್ಕೆ ತುಪ್ಪ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನೆಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಬೌಲಿಗೆ ಆಗಂಗೆ ಎತ್ತಿಟ್ಕೋಬೇಕಾಗುತ್ತೆ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ರವೆಯನ್ನು ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕಾಗುತ್ತೆ. ಅಂದರೆ ಅದು ರವೆ ದಪ್ಪ ಆಗುತ್ತೆ. ಮೀಡಿಯಮ್ ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ರವೆಯಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ ಈಗ ರವೆ ಕಲರ್ ಚೇಂಜ್ ಆಗಿದೆ. ಸೀಸ್ಬಾರ್ದು ಯಾವುದೇ ಕಾರಣಕ್ಕೂ, ಅದು ಟೇಸ್ಟ್ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಅದೇ ಬಾಣಲೆಗೆ ತುರಿದಿದ್ದಂತಹ ಕೊಬ್ಬರಿಯನ್ನು ಕೂಡ ಹಾಕಿ ಹೀಗೆ ಬಿಸಿಯಲ್ಲಿ 1-2 ಸುತ್ತು ಇದನ್ನು ಹಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ತೀನಿ. ಹೀಗೆ ಸಕ್ಕರೆಯನ್ನು ಹಾಕಿ 1-2 ಸುತ್ತು ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದನ್ನು ಕೆಳಗೆ ಇಳಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಏಲಕ್ಕಿಯನ್ನು ಹಾಕಿ ಹಾಲಿನಿಂದ ಇದನ್ನು ನಾವು ಸುತ್ತಲೂ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಹೀಗೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಮಾಡಿ ಇದಕ್ಕೆ ಹುರಿದಿದ್ದಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಈಗ ಎಲ್ಲ ಕಡೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹಾಲು ಹಾಕಬಾರ್ದು, ಮತ್ತು ಒಲೆ ಮೇಲೆ ಇಟ್ಟಿದಾಗ ರವೆಗೆ ಹಾಲು ಹಾಕಬಾರ್ದು, ಹಾಗಾಗಿ ಅದು ಉಪ್ಪಿಟ್ಟು ಥರ ಹಳ್ಕೊಬಿಡುತ್ತೆ. ಹೀಗೆ ಬಿಸಿ ಇರಬೇಕಾದ್ರೆ ರವೆ ಮತ್ತು ಇದನ್ನು ಸೇರಿ ಹೀಗೆ ಉಂಡೆಯನ್ನು ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಹಾಲನ್ನು ಹಾಕಬೇಕು. ಒಂದೇ ಸಲ ಹಾಲು ಹಾಕಿಬಿಟ್ರೆ ಅದು ರವೆ ಎಲ್ಲ ಹಳ್ಳಿ ಉಪ್ಪಿಟ್ಟು ಟೈಪ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಕಟ್ಕೊಂಡ್ರೆ ರವೆ ಉಂಡೆ ಸಿದ್ಧವಾಗುತ್ತೆ. ಈಗ ನೋಡಿ ರವೆ ಉಂಡೆ ನಾನು ಒಂದು 15 ಉಂಡೆ ಆಗೋಷ್ಟು ಮಾಡಿದ್ದೆ. ನಾನು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಟೈಟಾಗಿ ಸ್ವಲ್ಪ ಉಂಡೆಯನ್ನು ಕಟ್ಕೊಂಡ್ರೆ ಆಯಿತು. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ ಚಾನಲ್ನ ಫಾಲೋ ಮಾಡೋದನ್ನು ಬರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ ನೋಡಿ. ಈಗ ಎಷ್ಟು ಚೆನ್ನಾಗಿರೋಂಥ ರವೆ ಉಂಡೆ ರೆಡಿಯಾಗಿದೆ. ನಾನು ಕೂಡ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬಂದಿತ್ತು. ಬಾಯಲ್ಲಿಟ್ಟರೆ ಕ್ರಿಸ್ಪಿಯಾಗಿ ರವೆ ಸಿಗ್ತಾ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ. ಇದೇ ರೀತಿ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.